ನಿಮಗೆ ಏನೇ ಡೌಟ್ಗಳಿದ್ದರೂ ಗೂಗಲ್ ಮೀಟಲ್ಲಿ ಒಂದು ಕ್ಲಾಸ್ ಮಾಡ್ತೀನಿ. ಆ ಒಂದು ತರಗತಿನಲ್ಲಿ ನಿಮ್ಮೆಲ್ಲ ಅನುಮಾನಗಳನ್ನ ಕೇಳಿಬಿಟ್ಟು ನಿಮ್ಮ ಸಂಶಯಗಳನ್ನ ಕೇಳಿ ಪರಿಹರಿಸ್ಕೊಳ್ರಿ. ಸೊ ಈಗ ನಾವು ಮೊದಲನೇ ಸೆಮಿಸ್ಟರ್ನ ಮೊದಲನೇ ಅಧ್ಯಾಯನ ಆರಂಭ ಮಾಡೋಣ. ನಿಮಗೆ ಮೊದಲನೇ ಅಧ್ಯಾಯದ ಹೆಸರು ಏನಪ್ಪ ಅಂದರೆ ಸಮಾಜಶಾಸ್ತ್ರದ ಪರಿಚಯ ಅಂತ. ಸೊ ಇಂಗ್ಲೀಷಲ್ಲಿ ಇಂಟ್ರೊಡಕ್ಷನ್. ಮೊದಲನೇ ಪಾಠದ ಹೆಸರೇ ಸಮಾಜಶಾಸ್ತ್ರದ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಅಂತ ಅಂದ್ಬಿಟ್ಟು. ಈ ಪಾಠದಲ್ಲಿ ನಾವು ಇಷ್ಟು ಅಂಶಗಳನ್ನು ಕಲಿಬೇಕಾಗತ್ತೆ. ಯಾವುದ್ಯಾವುದನ್ನ ಅಂದರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆನ, ಆರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ ಬಗ್ಗೆ ಕಲಿಬೇಕಾಗತ್ತೆ. ನಂತರ ಸಮಾಜಶಾಸ್ತ್ರದ ಅರ್ಥ, ವ್ಯಾಪ್ತಿ ಮತ್ತು ಮಹತ್ವದ ಬಗ್ಗೆ ಕಲಿಬೇಕಾಗತ್ತೆ. ಮೀನಿಂಗ್, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ ಬಗ್ಗೆ. ನಂತರ CBCS ಸಿಲೆಬಸ್ ಪ್ರಕಾರ ಹೊಸದಾಗಿ ಇದು ಆ್ಯಡ್ ಆಗಿದೆ, ಹೋದ ವರ್ಷ ಇರಲಿಲ್ಲ. ಯಾವುದನ್ನಪ್ಪ ಅಂದರೆ ಮೂರನೇ ಅಂಶ ಸಮಾಜಶಾಸ್ತ್ರದ ದೃಷ್ಟಿಕೋನಗಳು ಅಂತ. ಕಾರ್ಯಾತ್ಮಕ ದೃಷ್ಟಿಕೋನ, ಸಂಘರ್ಷಾತ್ಮಕ ದೃಷ್ಟಿಕೋನ ಮತ್ತು ಅಂತಕ್ರಿಯಾವಾದ ಅಥವಾ ಸಾಂಕೇತಿಕ ಅಂತಕ್ರಿಯಾವಾದ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಪರ್ಸ್ಪೆಕ್ಟಿವ್ಸ್ ಇನ್ ಸೋಷಿಯಾಲಜಿ, ಫಂಕ್ಷನಲಿಸ್ಟ್, ಕಾನ್ಫ್ಲಿಕ್ಟ್ ಆ್ಯಂಡ್ ಇಂಟರಾಕ್ಷನಲಿಸ್ಟ್ ಅಂತಂದ್ಬಿಟ್ಟು. ಈ ಒಂದು ಅಂಶ ಹಿಂದಿನ ಸಿಲೆಬಸ್ನಲ್ಲಿ ಇರಲಿಲ್ಲ. ಇದು ಹೊಸದಾಗಿ ನಿಮಗೆ ಆಡಾಗಿರುವಂತಹ ಅಂಶ. ಈ ಅಂಶದ ಬದಲಾಗಿ ಹಿಂದಿನ ವರ್ಷದ ಬುಕ್ಗಳಲ್ಲಿ ಸಮಾಜಶಾಸ್ತ್ರದೊಂದಿಗೆ ಇತರ ಶಾಸ್ತ್ರಗಳು ಹೊಂದಿರುವ ಸಂಬಂಧ, ಸಮಾಜಶಾಸ್ತ್ರ ಮತ್ತು ಇತಿಹಾಸ ಸಂಬಂಧ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಸಂಬಂಧ ಅಂತ ಇತ್ತು ಹಳೆಯ ಸಿಲೆಬಸ್ಸಲ್ಲಿ. ಈ ವರ್ಷ ಅದಿಲ್ಲ. ಅದರ ಬದಲಾಗಿ ಈ ವಿಷಯನ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ಮೂರು ಕಾನ್ಸೆಪ್ಟನ್ನ ಮೊದಲನೇ ಪಾಠದಲ್ಲಿ ತಿಳ್ಕೊತೀವಿ. ಈ ಮೂರು ಕಾನ್ಸೆಪ್ಟಲ್ಲಿ ಈ ಒಂದು ತರಗತಿನಲ್ಲಿ ಮೊದಲನೇ ಅಂಶದ ಬಗ್ಗೆ ನಾವು ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸೋಣ. ಸೊ ಮೊದಲನೇ ಅಂಶ ಯಾವುದಪ್ಪ ಅಂದರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಈ ಒಂದು ತರಗತಿನಲ್ಲಿ ತಿಳ್ಕೊಳ್ಳೋಣ. ನಾವು ಆರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಇದರಲ್ಲಿ ಫಸ್ಟಿಗೆ ಪೀಠಿಕೆ ತಿಳ್ಕೊಳ್ಳೋಣ. ಅಂದರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ. ಸಮಾಜಶಾಸ್ತ್ರ ಯಾವಾಗ ಉಗಮ ಆಯಿತು, ಯಾವಾಗ ಬೆಳವಣಿಗೆ ಆಯಿತು, ಸಮಾಜಶಾಸ್ತ್ರದ ಅಧ್ಯಯನ ಯಾವಾಗಿಂದ ಆರಂಭ ಆಯಿತು. ಸಮಾಜಶಾಸ್ತ್ರದ ಅಧಿಕೃತವಾದಂಥ ಉಗಮ 1839ನೇ ಇಸ್ವಿನಲ್ಲಿ ಆಗಸ್ಟ್ ಕಾಮ್ಟ್ರಿಂದ ಆಯಿತು. 1839ನೇ ಇಸ್ವಿನಲ್ಲಿ ಆಗಸ್ಟ್ ಕಾಮ್ಟ್ರಿಂದ ಆಯಿತು. ಅಂದರೆ ಸಮಾಜಶಾಸ್ತ್ರ ಉಗಮ ವೈಜ್ಞಾನಿಕ ಪರಿದೃಷ್ಟಿಯಲ್ಲಿ 19ನೇ ಶತಮಾನದಲ್ಲಿ ಆಯಿತು ಅಂತ ಕರಿಬೋದು. ಸೊ ಅದರಿಂದ ಇತ್ಲಾಗೆ 19-20ನೇ ಶತಮಾನದಲ್ಲಿ ಸಮಾಜಶಾಸ್ತ್ರ ಬೆಳವಣಿಗೆ ಆಯಿತು ಅಂತ ಅನ್ಕೋಬೋದು. ಆದರೆ ಸಮಾಜಶಾಸ್ತ್ರದ ಉಗಮ ಮೇಲ್ನೋಟಕ್ಕೆ ಕಂಡಂತೆ ಅಧಿಕೃತವಾಗಿ 1839ಕ್ಕೆ ಆಗಸ್ಟ್ ಕಾಮ್ಟ್ರಿಂದ ಆರಂಭ ಆಗಿರ್ಬೋದು. ಏಕೆಂದರೆ ಕಾಮ್ಟೆ ಮೊದಲ ಬಾರಿಗೆ ಸೋಷಿಯಾಲಜಿ ಅನ್ನೋ ಒಂದು ಪದನ ಬಳಸ್ತಾರೆ. ಸೊ ಇದರಿಂದ ಸೋಷಿಯಾಲಜಿ ಅಧಿಕೃತವಾಗಿ ಆರಂಭ ಆಯಿತು. ಹೀಗಾಗಿ ಆಗಸ್ಟ್ ಕಾಮ್ಟನ್ನ ಸಮಾಜಶಾಸ್ತ್ರ ಪಿತಾಮಹ ಅಂತ ಕರೀತಾರೆ. ಆದರೆ ಸಮಾಜಶಾಸ್ತ್ರ 1839ರಲ್ಲಿ ಅಧಿಕೃತವಾಗಿ ಆರಂಭ ಆಗಿದ್ದರೂ ಅದರ ಬೇರುಗಳು ಬಹಳಷ್ಟು ಹಿಂದಿನವರೆಗೂ ಚಾಚಿದ್ದಾವೆ. ಈ ಭೂಮಿ ಮೇಲೆ ಯಾವಾಗ ಮಾನವ ಜೀವಿಯ ಉಗಮ ಆಯಿತೋ, ನಂತರ ಮಾನವ ಜೀವಿಯ ಉಗಮ ಆದಮೇಲೆ ಮಾನವ ಯಾವಾಗ ಅವನು ಸಂಘಜೀವಿಯಾದ, ಯಾವಾಗ ಅವನು ಒಂದು ಕುಟುಂಬ, ಸಮಾಜ, ಪರಿವಾರವನ್ನು ಸೃಷ್ಟಿ ಮಾಡಿಕೊಂಡ, ಆಗ್ಲಿಂದ ಕೂಡ ಸಮಾಜಶಾಸ್ತ್ರದ ಬಗ್ಗೆ ಒಂದು ಬೇರುಗಳು ಕಂಡು ಬರ್ತವೆ. ಆಗ್ಲಿಂದ ಕೂಡ ಸಮಾಜಶಾಸ್ತ್ರ ಆರಂಭ ಆಯಿತು ಅಂತ ಕರಿಬೋದು. ಆದರೆ ಆಗ ಅದಕ್ಕೆ ಸಮಾಜಶಾಸ್ತ್ರ ಅನ್ನೋ ಹೆಸರಿರಲಿಲ್ಲ. ಆಗ ಅದಕ್ಕೆ ಏನಂತ ಕರಿತಿದ್ರಪ್ಪ ಅಂದರೆ ಸಾಮಾಜಿಕ ಚಿಂತನೆ, ಸೋಷಿಯಲ್ ಫಿಲಾಸಫಿ, ಸಾಮಾಜಿಕ ಚಿಂತನೆ ಅಂತ ಕರಿತಿದ್ರು. ಫಾರ್ ಎಕ್ಸಾಂಪಲ್ಲು ಭಾಳಷ್ಟು ಸಾವಿರಾರು ವರ್ಷಗಳಿಂದ ಇದ್ದಂಥ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರಟೀಸು, ಕೌಟಿಲ್ಯ, ಈ ರೀತಿ ಕನ್ಫ್ಯೂಷಿಯಸ್ಸು, ಸಿಸಿರೋ, ಈ ಥರ ಸುಮಾರು ಜನ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಗ್ರೀಕ್, ಚೀನಾ, ಭಾರತ ಈ ಥರ ಅನೇಕ ದೇಶಗಳಲ್ಲಿ ಕಂಡು ಬಂದಿದ್ದಾರೆ. ಅವರೆಲ್ಲರೂ ಕೂಡ ತಾವಿದ್ದಂಥ ಕಾಲದ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಹೇಳಿದ್ದಾರೆ, ವಿಶ್ಲೇಷಣೆ ಮಾಡಿದ್ದಾರೆ. ಆ ಸಮಾಜ ಸ್ಥಿತಿಗತಿಗಳನ್ನ ಹೆಂಗೆ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ದೊಡ್ಡ ಚಿಂತನೆ ಮಾಡಿದ್ದಾರೆ. ಬಟ್ ಅದಕ್ಕೆ ಸಮಾಜಶಾಸ್ತ್ರ ಅಂತ ಹೆಸರಿಟ್ಟಿರಲಿಲ್ಲ, ಅದಕ್ಕೆ ಸಾಮಾಜಿಕ ಚಿಂತನೆ ಅಂತ ಕರಿತಿದ್ರು. ಅವರೆಲ್ಲರೂ ಆಗಿನ ಅವ್ರ ಕಾಲದ ಸಮಾಜದ ಬಗ್ಗೆ ಯಾವುದೇ ಒಂದು ವೈಜ್ಞಾನಿಕ ಮಾನದಂಡಗಳನ್ನ ಹಿಡ್ಕೊಂಡು ಅಧ್ಯಯನ ಮಾಡಿರಲಿಲ್ಲ.
ಅವರು ಆದರ್ಶಾತ್ಮಕ ದೃಷ್ಟಿಯಲ್ಲಿ ಅಥವಾ ಅವ್ರದ್ದೇ ಆದಂಥ ಒಂದು ಪರಿಕಲ್ಪನೆಗಳ ಆಧಾರದಲ್ಲಿ ಅಧ್ಯಯನ ಮಾಡಿದರು. ಹೀಗಾಗ್ಬಿಟ್ಟು ಸಮಾಜಶಾಸ್ತ್ರ ಆ್ಯಕ್ಚುಲಾಗಿ ಸಾವಿರಾರು ವರ್ಷಗಳ ಹಿಂದೆನೇ ಆರಂಭ ಆಗಿದೆ. ಯಾವಾಗ ಸಮಾಜ ಹುಟ್ಟುತ್ತೋ ಹಾಗೇ ಆರಂಭ ಆಗಿದೆ. ಬೇರೆ ಶಾಸ್ತ್ರಗಳಿಗಿಂತ ಸಮಾಜಶಾಸ್ತ್ರದ ಬೇರು ತುಂಬಾ ಹಿಂದೆ ಹೋಗಿದೆ. ಆದರೂ ಕೂಡ ಅವರು ವೈಜ್ಞಾನಿಕವಾಗಿ ಸಮಾಜವನ್ನು ಅಧ್ಯಯನ ಆರಂಭಿಸದೇ ಇರೋದರಿಂದ ನಾವು ಸಮಾಜಶಾಸ್ತ್ರ ಸಾವಿರಾರು ವರ್ಷಗಳ ಹಿಂದೆನೇ ಆರಂಭ ಆಯಿತು ಅಂತ ಹೇಳೋದಿಲ್ಲ. ಆಗಸ್ಟ್ ಕಾಮ್ಟು ಸಮಾಜಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಆರಂಭ ಮಾಡಿದ್ರಿಂದ ಆಗಸ್ಟ್ ಕಾಮ್ಟ್ನ ಸಮಾಜಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. 1839ರಲ್ಲಿ ಸಮಾಜಶಾಸ್ತ್ರ ಅಧಿಕೃತವಾಗಿ ಆರಂಭ ಆಯಿತು ಅಂತ ಕರಿತೀವಿ. ಹೀಗಾಗ್ಬಿಟ್ಟು ಆಗಸ್ಟ್ ಕಾಮ್ಟ್ನ ಸಮಾಜಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಸರಿ, ಸಮಾಜಶಾಸ್ತ್ರ 1839ರಲ್ಲೇ ಯಾಕೆ ಉಗಮ ಆಯಿತು? ಸಮಾಜಶಾಸ್ತ್ರ 1839ರಲ್ಲಿ 19ನೇ ಶತಮಾನದಲ್ಲಿ ಉಗಮ ಆಗೋದಕ್ಕೆ ಕಾರಣ ಆದಂಥ ಅಂಶಗಳು ಯಾವುದು? ಸಮಾಜಶಾಸ್ತ್ರ 19ನೇ ಶತಮಾನದಲ್ಲಿ ಉಗಮ ಆಗೋದಕ್ಕೆ ಹಲವಾರು ಅಂಶಗಳು ಕಾರಣ ಆಗಿದ್ದಾವೆ. ಯಾವ್ಯಾವ ಅಂಶಗಳು ಕಾರಣ ಆಗಿದಾವಪ್ಪ ಅಂದರೆ, ಇವರು ಫ್ರಾನ್ಸ್ನಲ್ಲಾದಂತಹ ಒಂದು ಕ್ರಾಂತಿ, ಆಗಸ್ಟ್ ಕಾಮ್ಟ್ ಫ್ರಾನ್ಸ್ ದೇಶಕ್ಕೆ ಸೇರಿದವರು. ಸೊ ಅಲ್ಲಾದಂಥ ಫ್ರಾನ್ಸ್ನ ಮಹಾಕ್ರಾಂತಿಯಿಂದ ಅನೇಕ ವಿಷಯಗಳು ಸಂಭವಿಸ್ತವೆ. ಇದು ಒಂದು ಇನ್ಸ್ಪೈರ್ ಆಯಿತು. ಇದೇ ಥರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಾದಂತಹ ಬೆಳವಣಿಗೆ, ನಗರೀಕರಣ, ಸಮಾಜವಾದದ ಉದಯ, ಅನೇಕ ರಾಜಕೀಯ ಕ್ರಾಂತಿಗಳು, ನೈಸರ್ಗಿಕ ವಿಜ್ಞಾನಗಳ ಬೆಳವಣಿಗೆಯಿಂದ ಸಿಕ್ಕಂಥ ಸ್ಫೂರ್ತಿ, ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ಸಿಕ್ಕಂಥ ಸ್ಫೂರ್ತಿ, ಆಮೇಲೆ ಸಮಾಜಶಾಸ್ತ್ರ ಉಗಮಕ್ಕೆ ಅನೇಕ ಒಂದು ಬೌದ್ಧಿಕ ದಾರ್ಶನಿಕ ಶಕ್ತಿಗಳು ಕೂಡ ಕಾರಣ ಆದವು. ಪ್ರತ್ಯಕ್ಷ ಪ್ರಮಾಣವಾದ, ವಿಕಾಸವಾದ, ಮಾನವತಾವಾದ, ಈ ಥರ. ಆಮೇಲೆ ಈ ಒಂದು ರೆನೈಸಾನ್ಸ್ ಪೀರಿಯಡ್ ಅಂತ ಕರಿತೀವಲ್ಲ, ಜ್ಞಾನೋದಯ ಯುಗದ ಪ್ರಭಾವ ಒಂದು, ಆಮೇಲೆ ಧಾರ್ಮಿಕ ಪರಿವರ್ತನೆಗಳು, ಆಮೇಲೆ ಹೊಸವಾದಂಥ ಹೊಸ ಒಂದು ಸಮಾಜ ಸಂಸ್ಕೃತಿಗಳ ಅನ್ವೇಷಣೆ, ವಸಾಹತುಗಳ ಒಂದು ಅನ್ವೇಷಣೆ, ಈ ರೀತಿ ಹಲವಾರು ಅಂಶಗಳು 18-19ನೇ ಶತಮಾನದಲ್ಲಿ ಸಂಭವಿಸಿದ್ರಿಂದ ಈ ಎಲ್ಲ ಅಂಶಗಳ ಒಂದು ಪ್ರೇರಣೆಯಿಂದ ಸಮಾಜಶಾಸ್ತ್ರ ಅಧಿಕೃತವಾಗಿ 19ನೇ ಶತಮಾನದಲ್ಲಿ ಉಗಮ ಆಯಿತು. ನಂತರ ಸಮಾಜಶಾಸ್ತ್ರ ಅತಿ ಒಂದು ಕಿರಿಯ ಸಮಾಜ ವಿಜ್ಞಾನ ಆದರೂ ಕೂಡ ಇಂದು ಇತರ ಎಲ್ಲ ಸಮಾಜ ವಿಜ್ಞಾನಗಳಿಗಿಂತ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಒಂದು ಶಾಸ್ತ್ರವಾಗಿ ಸಮಾಜಶಾಸ್ತ್ರ ಬೆಳವಣಿಗೆ ಆಗ್ತಾ ಇದೆ ಅಂತ ಕರಿಬೋದು. ಸೊ ಈಗ ನಾವು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣ ಆದಂಥ ಅಂಶಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಆರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಗೆ ಕಾರಣ ಆದಂಥ ಅಂಶಗಳನ್ನು ಒಂದೊಂದಾಗಿ ಪರಿಶೀಲನೆ ಮಾಡ್ತಾ ಹೋಗೋಣ. ಒಂದನೇ ಅಂಶ ಯಾವುದಪ್ಪ ಅಂದರೆ, ವಸಾಹತು ಪ್ರದೇಶಗಳಲ್ಲಿನ ವಿವಿಧ ಸಮಾಜ ಮತ್ತು ಸಂಸ್ಕೃತಿಗಳು ನೀಡಿದ ಪ್ರೇರಣೆ. ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಬಿಹೈಂಡ್ ದ ಎಮರ್ಜೆನ್ಸ್ ಆಫ್ ಸೋಷಿಯಾಲಜಿ. ಸೊ ಒಂದನೇ ಅಂಶ ಇದು. ಸೋಷಿಯಾಲಜಿ ಬೆಳೆಯೋದಕ್ಕೆ, ಸಮಾಜಶಾಸ್ತ್ರ ಬೆಳೆಯೋದಕ್ಕೆ ಕಾರಣ ಆದಂಥ ಒಂದನೇ ಅಂಶ ವಸಾಹತು ಪ್ರದೇಶಗಳಲ್ಲಿನ ವಿವಿಧ ಸಮಾಜ ಮತ್ತು ಸಂಸ್ಕೃತಿಗಳು ನೀಡಿದ ಪ್ರೇರಣೆ. ಅಂದರೆ ವಸಾಹತು ಪ್ರದೇಶಗಳು ಅಂದರೆ ಯಾವುದು? ಆ ವಸಾಹತು ಪ್ರದೇಶಗಳಲ್ಲಿರುವಂತಹ ವಿವಿಧ ಸಮಾಜ ಮತ್ತು ಸಂಸ್ಕೃತಿಗಳು ಯಾವುದು? ಅದು ಹೆಂಗೆ ಪ್ರೇರಣೆ ನೀಡ್ತು? ಹೇಗೆ ಅಂದರೆ, ಭಾರತ ಮತ್ತು ಪೌರಾತ್ಯ ದೇಶಗಳು, ಭಾರತ, ಚೀನಾ, ಈ ರೀತಿ ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ಮಧ್ಯೆ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು. ಇದನ್ನು ನೀವು ಹೈಸ್ಕೂಲಿಂದ ಕೂಡ ಓದ್ಕೊತ ಬಂದಿದ್ದೀರ. ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ಮಧ್ಯೆ ವ್ಯಾಪಾರ ಸಂಪರ್ಕ ಇತ್ತು, ವ್ಯಾಪಾರ ನಡೀತಾ ಇತ್ತು ಅಂತ. ಸೊ ವ್ಯಾಪಾರ ನಡೀತಾ ಇದ್ದಿದ್ದು ಒಂದು ಊರ ಮೂಲಕವಾಗಿ, ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ನಗರದ ಮೂಲಕವಾಗಿ. ಆ ಕಾನ್ಸ್ಟಾಂಟಿನೋಪಲ್ನ ಅಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡು ಆದಮೇಲೆ ಏನಾಗುತ್ತೆ, ಪೌರಾತ್ಯ ದೇಶಗಳು ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡೀತಿದ್ದಂಥ ವ್ಯಾಪಾರ ನಿಂತೋಗುತ್ತೆ. ಆಗ ಈ ಪೌರಾತ್ಯ ದೇಶಗಳಲ್ಲಿ ಸಿಗ್ತಾ ಇದ್ದಂಥ ಸಾಂಬಾರು ಪದಾರ್ಥಗಳು, ಇತರ ವಸ್ತುಗಳು ತುಂಬ ಅವಶ್ಯಕತೆ ಇರುತ್ತೆ ಈ ಪಾಶ್ಚಿಮಾತ್ಯ ದೇಶಗಳವರಿಗೆ. ಸೊ ಅವರು ಈ ಪೌರಾತ್ಯ ದೇಶಗಳಿಗೆ ಹೊಸ ದಾರಿನ ಕಂಡುಹಿಡಿಯಲೇಬೇಕಾಗತ್ತೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿನ ವಸ್ತುಗಳನ್ನ ತಗೊಂಡೋಗೋದಕ್ಕೋಸ್ಕರ. ಆಗ ಈ ಪೌರಾತ್ಯ ದೇಶಗಳಿಗೆ ಹೊಸ ದಾರಿನ ಕಂಡುಹಿಡಿಯೋದಕ್ಕೆ ಪಾಶ್ಚಿಮಾತ್ಯರು ಆರಂಭ ಮಾಡ್ತಾರೆ. ಆಗ ಅವರು ಪೌರಾತ್ಯ ದೇಶಗಳಿಗೆ, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಂತಹ ದಿಕ್ಕಿನಲ್ಲಿ ಭಾರತ ದೇಶಕ್ಕಿಂತ ಮುಂಚೆ ಅನೇಕ ದೇಶಗಳನ್ನ ಕಂಡುಹಿಡಿತಾ ಹೋಗ್ಬಿಡ್ತಾರೆ. ಆವಾಗ ಕ್ರಿಸ್ಟಫರ್ ಕೊಲಂಬಸ್ ಅನ್ನೋನು ಅಮೇರಿಕಾ ಕಂಡುಹಿಡಿತಾನೆ. ಅದೇ ಥರ ಅನೇಕ ಜನ ಅನೇಕ ದೇಶಗಳನ್ನ ಕಂಡುಹಿಡಿತಾರೆ. ಆಫ್ರಿಕಾನ ಕಂಡುಹಿಡ್ಕೊತಾರೆ, ಆಮೇಲೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡ್ಕೊತಾರೆ, ಆಸ್ಟ್ರೇಲಿಯಾ ಕಂಡುಹಿಡ್ಕೊತಾರೆ, ನ್ಯೂಜಿಲ್ಯಾಂಡ್ ಕಂಡುಹಿಡ್ಕೊತಾರೆ. ಈ ಥರ ವಿಶ್ವದ ಅನೇಕ ಭೂಭಾಗಗಳನ್ನು ಕಂಡುಹಿಡ್ಕೊತಾರೆ ಈ ಪಾಶ್ಚಿಮಾತ್ಯರು. ಈ ಥರ ಈ ಪಾಶ್ಚಿಮಾತ್ಯರು ಹೊಸ ಹೊಸ ದೇಶಗಳನ್ನ ಕಂಡುಹಿಡ್ಕೊಂಡಾಗ ಆ ದೇಶಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಏನು ಮಾಡ್ತಾರೆ, ಆ ದೇಶವನ್ನು
ತಮ್ಮ ಗುಲಾಮಿ ದೇಶವಾಗಿ ಪರಿವರ್ತನೆ ಮಾಡ್ಕೊತಾರೆ. ಅಂದರೆ ಆ ದೇಶವನ್ನು ವಶಪಡಿಸ್ಕೊಂಡು ಆ ದೇಶದಲ್ಲಿ ತಮ್ಮ ಆಳ್ವಿಕೆನ ಆರಂಭ ಮಾಡ್ತಾರೆ. ಈ ರೀತಿ ಮಾಡ್ತಾರಲ್ಲ ಅವರು, ಬೇರೆ ದೇಶ ತಮ್ಮ ಗುಲಾಮಿ ದೇಶ ಮಾಡ್ಕೊತಾರಲ್ಲ, ಇದಕ್ಕೆ ವಸಾಹತು ಅಂತ ಕರೀತಾರೆ. ಅಂದರೆ ಕಲೋನಿಸ್ ಅಂತ ಕರೀತಾರೆ. ಅಂದರೆ ತಮ್ಮ ವಸ್ತುಗಳನ್ನು ಈ ಪ್ರದೇಶದಲ್ಲಿ ತಂದು ಮಾರಾಟ ಮಾಡೋಕ್ಕೋಸ್ಕರ ಬೇಕಾಗಿರೋ ಒಂದು ಪ್ರದೇಶ ಆಗಿ ಆ ಪ್ರದೇಶಗಳನ್ನು ಹೊಸ ದೇಶಗಳನ್ನ ಸೃಷ್ಟಿ ಮಾಡ್ಕೊತಾರೆ. ಭಾರತನೂ ಕೂಡ ಬ್ರಿಟಿಷರು ಅದೇ ರೀತಿ ಮಾಡ್ಕೊಂಡ್ರಲ್ಲ. ಭಾರತಕ್ಕೆ ಅವರು ವ್ಯಾಪಾರ ಮಾಡೋ ಉದ್ದೇಶದಿಂದ ಬಂದರು, ನಿಧಾನಕ್ಕೆ ಭಾರತನೇ ವಶಪಡಿಸ್ಕೊಂಡು ಭಾರತನೇ ತಮ್ಮ ಕಲೋನಿಯಲ್ ಸೆಂಟ್ರಾಗಿ ಪ್ಲೇಸ್ ಆಗಿ ಮಾಡ್ಕೊಂಡ್ರು, ವಸಾಹತವಾಗಿ ಮಾಡ್ಕೊಂಡ್ರಲ್ಲ. ಈ ರೀತಿ ಪಾಶ್ಚಿಮಾತ್ಯರು ಅನೇಕ ವಸಾಹತು ಪ್ರದೇಶಗಳನ್ನು ಸೃಷ್ಟಿ ಮಾಡ್ಕೊತಾರೆ. ಎಲ್ಲ ಪಾಶ್ಚಿಮಾತ್ಯರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು, ಪ್ರತಿಯೊಬ್ಬರು ಈ ಥರ ವಸಾಹತು ಪ್ರದೇಶಗಳನ್ನ ಸೃಷ್ಟಿ ಮಾಡ್ಕೊಂಡಾದ್ಮೇಲೆ ಆ ವಸಾಹತು ಪ್ರದೇಶಗಳಲ್ಲಿ ವಿವಿಧ ಸಮಾಜ ಮತ್ತು ಸಂಸ್ಕೃತಿಗಳಿರ್ತವೆ. ಅಂದರೆ ಈ ಪಾಶ್ಚಿಮಾತ್ಯರ ಸಮಾಜನೇ ಬೇರೆ ಥರ ಇರುತ್ತೆ, ಪಾಶ್ಚಿಮಾತ್ಯರ ಧರ್ಮ ಸಂಸ್ಕೃತಿನೇ ಬೇರೆ ಥರ ಇರುತ್ತೆ. ಅವರು ಕಂಡಿಡಿದಂಥ ಈ ವಸಾಹತುಗಳಲ್ಲಿರುವಂತಹ ಸಮಾಜ ಸಂಸ್ಕೃತಿ, ಆ ಜನರ ಆಚಾರ ವಿಚಾರಗಳೇ ಬೇರೆ ಥರ ಇರುತ್ತೆ. ಆಗ ನಮ್ಮ ಧರ್ಮಕ್ಕೂ ಇವ್ರ ಧರ್ಮಕ್ಕೂ ಏನು ವ್ಯತ್ಯಾಸ ಇದೆ, ನಮ್ಮ ಸಮಾಜಕ್ಕೂ ಇವ್ರ ಸಮಾಜಕ್ಕೂ ಯಾಕೆ ವ್ಯತ್ಯಾಸ ಇದೆ, ಈ ರೀತಿ ಸಮಾಜ ಮತ್ತು ಸಂಸ್ಕೃತಿಗಳ ಮಧ್ಯೆ ಒಂದು ವ್ಯತ್ಯಾಸ ಬರೋದಕ್ಕೆ ಕಾರಣ ಏನು, ಈ ರೀತಿ ಹೋಲಿಕೆ ವ್ಯತ್ಯಾಸ ವಿವಿಧ ಸಮಾಜ ಸಂಸ್ಕೃತಿಗಳ ಮಧ್ಯೆ ಆರಂಭ ಆಗುತ್ತೆ. ಈ ರೀತಿ ಆದಂತಹ ಒಂದು ವಿಶ್ಲೇಷಣೆ, ಈ ರೀತಿ ಆದಂಥ ಬಂದಂಥ ಒಂದು ಯೋಚನೆ, ಈ ರೀತಿ ಸಿಕ್ಕಂತಹ ಒಂದು ಪ್ರೇರಣೆ ಮುಂದೆ ಸಮಾಜಶಾಸ್ತ್ರ ಉಗಮ ಆಗೋದಕ್ಕೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲು, ಬ್ರಿಟಿಷರು ಭಾರತಕ್ಕೆ ಬಂದರು, ಭಾರತನ ವಸಾಹತು ಮಾಡಿಕೊಂಡ್ರು. ಬ್ರಿಟಿಷರ ಧರ್ಮ ಪ್ರಮುಖವಾಗಿ ಕ್ರಿಶ್ಚಿಯನ್ ಧರ್ಮ ಆಗಿತ್ತು. ಆಗ ಭಾರತದಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮ ಇತ್ತು. ಬ್ರಿಟಿಷರ ಒಂದು ಸಂಸ್ಕೃತಿನೇ ಬೇರೆ ಥರ, ಅಲ್ಲಿಂದ ಬ್ರಿಟಿಷ್ ಒಂದು ಸಮಾಜನೇ ಬೇರೆ ಥರ ಇತ್ತು. ಅವ್ರು ಭಾರತಕ್ಕೆ ಬಂದಾಗ ಭಾರತ ಸಂಸ್ಕೃತಿನೇ ಬೇರೆ ಥರ, ಭಾರತೀಯ ಸಮಾಜನೇ ಬೇರೆ ಥರ. ಈ ಸಮಾಜ ಯಾಕೆ ಹಿಂಗಿದೆ, ನಮ್ಮ ಸಮಾಜ ಯಾಕೆ ಆಗಿದೆ, ನಮ್ಮ ಸಂಸ್ಕೃತಿ ಯಾಕೆ ಆ ರೀತಿ ಇದೆ, ಇವ್ರ ಸಂಸ್ಕೃತಿ ಯಾಕೆ ಇವ್ರ ರೀತಿ ಇದೆ ಅಂತ ಒಂದು ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ವಸಾಹತು ಪ್ರದೇಶಗಳಲ್ಲಿನ ವಿವಿಧ ಸಮಾಜ ಮತ್ತು ಸಂಸ್ಕೃತಿಗಳು ನೀಡಿದಂಥ ಪ್ರೇರಣೆ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಬಿಹೈಂಡ್ ದ ಎಮರ್ಜೆನ್ಸ್ ಆಫ್ ಸೋಷಿಯಾಲಜಿ ಕಾಸ್ಡ್ ಟು ದ ಆರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ ಇನ್ 19th century. ಈ ರೀತಿ ಇದು ಒಂದು ಪ್ರಮುಖವಾದಂಥ ಅಂಶ ಆಯಿತು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಗೆ. ಎರಡನೇ ಅಂಶ ಯಾವುದಪ್ಪ ಅಂದರೆ, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆಗಿದ್ದು ಕೈಗಾರಿಕಾ ಕ್ರಾಂತಿ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯ ಉದಯ. ಇದು ಎರಡನೇ ಅಂಶ, ಸಮಾಜಶಾಸ್ತ್ರ ಉಗಮ ಆಗೋದಕ್ಕೆ ಕಾರಣ ಆದಂತಹ ಎರಡನೇ ಅಂಶ. ಇಂಗ್ಲೀಷ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ಎ ರೈಸ್ ಆಫ್ ಕ್ಯಾಪಿಟಲಿಸಮ್ ಆ್ಯಸ್ ಎ ಮೋಡ್ ಆಫ್ ಪ್ರೊಡಕ್ಷನ್ ಅಂತಂದ್ಬಿಟ್ಟು. ಅಂದರೆ ಇದು ಹೇಗೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆಯಿತು, ಕೈಗಾರಿಕಾ ಕ್ರಾಂತಿ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯ ಉದಯ, ಇದು ಹೆಂಗೆ ಕಾರಣ ಆಯಿತು? ಹೆಂಗೆ ಕಾರಣ ಆಯ್ತಪ್ಪ ಅಂದರೆ, ಈ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಲ್ಲಿ ಆರಂಭ ಆಯಿತು. ಮೇಯ್ನ್ಲಿ ಇದು 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈ ಕೈಗಾರಿಕಾ ಕ್ರಾಂತಿ ಆಗಿದ್ದು ಇಡೀ ಪ್ರಪಂಚವನ್ನೇ ಒಂದು ರೀತಿ ಬದಲಾಯಿಸ್ಬಿಡ್ತು. ಈ ಪ್ರಪಂಚ, ಈ ಸಮಾಜ ಉಗಮ ಆಗಿ ಸಾವಿರಾರು ವರ್ಷಗಳಾಗಿದ್ರೂ ಕೂಡ ಅದರ ಒಂದು ಪರಿವರ್ತನೆ ತುಂಬ ಮಂದಗತಿಯಲ್ಲಿ ನಡೀತಾ ಇತ್ತು. ಬಟ್ ಕೈಗಾರಿಕಾ ಕ್ರಾಂತಿಯ ನಂತರ ಸಮಾಜದಲ್ಲಿ ಪರಿವರ್ತನೆಯ ವೇಗ ತುಂಬ ಒಂದು ಸ್ಪೀಡನ್ನು ಪಡ್ಕೊಳ್ತು. ಪರಿವರ್ತನೆಯ ವೇಗ ಅತೀ ಹೆಚ್ಚಾಯಿತು. ಕೈಗಾರಿಕಾ ಕ್ರಾಂತಿ ಇಡೀ ಪ್ರಪಂಚನೇ ಒಂದು ಲೆಕ್ಕದಲ್ಲಿ ಬದಲಾಯಿಸ್ಬಿಡ್ತು. ಯಾವ ರೀತಿ ಬದಲಾಯಿಸ್ತಪ್ಪ ಅಂದರೆ, ಕೈಗಾರಿಕಾ ಕ್ರಾಂತಿ ಆಗೋದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ, ಗೃಹ ಕೈಗಾರಿಕೆಗಳು ಜಾಸ್ತಿ ಇದ್ವು. ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಗೃಹ ಕೈಗಾರಿಕೆಗಳಿರ್ತಿದ್ವು. ತಮಗೇನು ಬೇಕೋ ಆ ವಸ್ತುಗಳನ್ನ ಅವರೇ ಉತ್ಪಾದನೆ ಮಾಡ್ಕೊಳ್ತಿದ್ರು. ನೂರಾರು ಜನ ಸೇರಿಬಿಟ್ಟು ಕೆಲಸಗಳನ್ನ ಮಾಡಬೇಕಾಗ್ತಿತ್ತು. ಕೈಗಾರಿಕಾ ಕ್ರಾಂತಿಯಿಂದ ಅನೇಕ ಹೊಸದಾದಂಥ ಯಂತ್ರಗಳ ಅನ್ವೇಷಣೆ ಆಯಿತು. 100 ಜನ ಮಾಡೋ ಕೆಲಸನ 1-2 ಯಂತ್ರಗಳು ಭಾಳ ಸುಲಭವಾಗಿ ಮಾಡೋದಕ್ಕೆ ಆರಂಭ ಮಾಡಿದ್ವು. ಈ ಥರ ಈ ಒಂದು ಕೈಗಾರಿಕಾ ಕ್ರಾಂತಿ ಆಗಿದ್ದರಿಂದ ಏನಪ್ಪ ಆಯಿತು ಅಂದರೆ, ಮುಂಚೆ ಭೂ ಮಾಲೀಕರು ದೊಡ್ಡ ಶ್ರೀಮಂತರಾಗಿದ್ದರು. ಈ ಕೈಗಾರಿಕಾ ಕ್ರಾಂತಿಯ ನಂತರ ಕೈಗಾರಿಕೆಗಳ ಮಾಲೀಕರು ಅಂದರೆ ಬಂಡವಾಳಶಾಹಿಗಳು ದೊಡ್ಡ ಶ್ರೀಮಂತ ವರ್ಗ ಆಗಿ ಉದಯ ಆದರು. ಈ ಕೈಗಾರಿಕಾ ಕ್ರಾಂತಿಯ ನಂತರ ಬಂಡವಾಳಶಾಹಿಗಳು ಅಥವಾ ಶ್ರೀಮಂತರು ಅಂತ ಅಥವಾ ಮಾಲೀಕರು ಅಂತ, ಆಮೇಲೆ ಕಾರ್ಮಿಕರು ಅನ್ನೋ ಒಂದು ವರ್ಗ ಸೃಷ್ಟಿಯಾಯಿತು. ಈ ಮಾಲೀಕರು ಕಾರ್ಮಿಕರು
ಉಳ್ಳವರು ಉಳ್ಳದವರು ಅನ್ನೋ ಒಂದು ವರ್ಗ ಸೃಷ್ಟಿ ಆಯಿತು. ಇದರ ನಂತರ ಮಾಲೀಕರು ಕಾರ್ಮಿಕರನ್ನು ಅತಿ ಹೆಚ್ಚಾಗಿ ದುಡಿಸ್ಕೊಂಡು ಶೋಷಣೆ ಮಾಡೋಕ್ಕೆ ಆರಂಭ ಮಾಡಿದ್ರು. ನಂತರ ತಮ್ಮ ಹಳ್ಳಿಗಳಲ್ಲಿ ಕೆಲಸಗಳು ಸಿಗದಲೆ ಹಳ್ಳಿಗಳಲ್ಲಿ ಮಳೆ ಇದೆಲ್ಲ ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲ ಸಾಧಾರಣ ಆಗಿದ್ದರಿಂದ ಹಳ್ಳಿಗಳ ಜನಗಳು ಕೂಡ ನಗರಗಳಿಗೆ ಹೋದರೆ ನಮಗೆ ಈಸಿಯಾಗಿ ಕೆಲಸ ಸಿಗುತ್ತೆ ಅಂತ ಕೈಗಾರಿಕೆಗಳಲ್ಲಿ ಕೆಲಸಗಳನ್ನ ಅರಿಸಿ ತಮ್ಮ ಹಳ್ಳಿಗಳನ್ನ ಬಿಟ್ಟು ನಗರಗಳತ್ತ ಅತಿ ಹೆಚ್ಚು ವಲಸೆ ಹೋಗೋಕೆ ಆರಂಭ ಮಾಡಿದ್ರು. ಇದರಿಂದ ನಗರಗಳಲ್ಲಿ ಜನಸಂಖ್ಯೆ ಕೂಡ ಅತಿ ಹೆಚ್ಚಾಯಿತು, ಜನದಟ್ಟಣೆ ಹೆಚ್ಚಾಯಿತು. ನಂತರ ವಾಹನಗಳ ಸೃಷ್ಟಿಯಾಯಿತು. ನಂತರ ಈ ಥರ ತುಂಬ ಒಂದು ಅನೇಕ ಸಮಸ್ಯೆಗಳು, ಅನೇಕ ಒಂದು ಪರಿವರ್ತನೆಗಳು ಕೈಗಾರಿಕಾ ಕ್ರಾಂತಿ ಉಂಟಾಗಿದ್ದರಿಂದ ಆಯಿತು. ಕೈಗಾರಿಕಾ ಕ್ರಾಂತಿಯಿಂದ ಸಮಾಜ ಸಂಸ್ಕೃತಿಗಳಲ್ಲೂ ಕೂಡ ಅನೇಕ ಬದಲಾವಣೆಗಳು ಬಂದು ಈ ರೀತಿ ಕೈಗಾರಿಕಾ ಕ್ರಾಂತಿ ಆಗಿದ್ದು ಸಮಾಜಶಾಸ್ತ್ರ ಉಗಮಕ್ಕೆ ಒಂದು ಪ್ರೇರಣೆ ಕೊಡ್ತು, ಒಂದು ಕಾರಣ ಆಯಿತು. ನಂತರದ ಕಾರಣ ಯಾವುದಪ್ಪ ಅಂದರೆ ಸಮಾಜಶಾಸ್ತ್ರ ಉಗಮ ಕಾರಣ ಆದಂಥ ಮೂರನೇ ಅಂಶ ಯಾವುದಪ್ಪ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಉಂಟಾದಂತಹ ಬೆಳವಣಿಗೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಉಂಟಾದಂತಹ ಬೆಳವಣಿಗೆ ಸಮಾಜಶಾಸ್ತ್ರ ಉಗಮಕ್ಕೆ ಕಾರಣ ಆದಂಥ ಮೂರನೇ ಅಂಶ. ಡೆವಲಪ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಿದ್ದು ಸಮಾಜಶಾಸ್ತ್ರ ಉಗಮಕ್ಕೆ ಹೆಂಗೆ ಇದು ಪ್ರೇರಣೆ ಕೊಡ್ತು, ಹೆಂಗೆ ಕಾರಣ ಆಯಿತು? ಹೆಂಗೆ ಕಾರಣ ಆಯ್ತಪ್ಪ ಅಂದರೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗ್ತಾ 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 ಹೋದಂಗೂ ಜನಗಳಲ್ಲಿ ಒಂದು ವಿಮರ್ಶಾತ್ಮಕವಾದಂಥ ವೈಜ್ಞಾನಿಕವಾದಂಥ ದೃಷ್ಟಿಕೋನ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ಹೋಯಿತು ಆಗ ಜನಗಳು ಮೂಢನಂಬಿಕೆಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡಿದ್ರು, ಕಂದಾಚಾರಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡಿದ್ರು. ತಮ್ಮ ಸಮಾಜ ಸಂಸ್ಕೃತಿಗಳಲ್ಲಿದ್ದಂಥ ಅಂಧಶ್ರದ್ಧೆಗಳನ್ನು, ಅತಿಯಾದಂಥ ಧಾರ್ಮಿಕ ನಂಬಿಕೆಗಳನ್ನು ಅವನ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನೋಡೋದಕ್ಕೆ ಆರಂಭ ಮಾಡಿದ್ರು. ಸೊ ಧರ್ಮ, ದೇವರು, ನಂಬಿಕೆ, ಆಚಾರ ವಿಚಾರ ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡಿಬಿಟ್ಟು ಅದು ಸರಿ ಅನಿಸಿದ್ರೆ ಆಮೇಲೆ ಒಪ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉಂಟಾದಂತಹ ಬೆಳವಣಿಗೆ ಸಮಾಜ ಮತ್ತು ಸಂಸ್ಕೃತಿಗಳಲ್ಲಿ ಅನೇಕ ಮಾರ್ಪಾಡುಗಳನ್ನ ತಂತು. ಫಾರ್ ಎಕ್ಸಾಂಪಲ್ ಈ ಒಂದು ಪಾಯಿಂಟಿಗೆ ನೀವೇ ನಿಮ್ಮನ್ನೇ ಸ್ವವಿಮರ್ಶೆ ಮಾಡಿಕೊಳ್ಳ್ರಿ. ನೀವು ಓದಿದ್ದೀರಾ, ಈಗ ಡಿಗ್ರಿಗೆ ಬಂದಿದ್ದೀರಾ ಅಂದರೆ 12 ವರ್ಷ ಓದ್ಕೊಂಬಂದಿದ್ದೀರಾ ನೀವು. ಸೊ ಈಗ ನೀವು ಓದಿರೋದಕ್ಕೆ 12 ವರ್ಷ ಓದಿರೋದಕ್ಕೆ ನಿಮ್ಮ ಒಂದು ಮೆಂಟಾಲಿಟಿಗೂ ಯಾವುದೋ ಒಂದು ವಿಚಾರದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾದ್ರೆ ನಿಮ್ಮ ಒಂದು ಮೆಂಟಾಲಿಟಿಗೂ ಏನೂ ಓದಿಲ್ಲ ಅಂತ ತಿಳ್ಕೊಳ್ರಿ. ನಿಮ್ಮ ಮನೇಲಿ ಯಾರೋ ಇದ್ದಾರೆ, ನಿಮ್ಮ ಅಜ್ಜನೋ ಅಜ್ಜಿನೋ ಅಣ್ಣನೋ ಯಾರೋ ಒಬ್ರು ಇದ್ದಾರೆ, ಅವ್ರೇನೂ ಓದಿಲ್ಲ, 1ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಅವ್ರದ್ದು ಒಂದು ಯೋಚನಾ ಲಹರಿಗೂ ನಿಮ್ಮ ಯೋಚನಾ ಲಹರಿಗೂ ನೀವೇ ಯೋಚನೆ ಮಾಡ್ಕೊಳ್ರಿ. ನಿಮ್ಮನ್ನು ನೀವು ಏನಂತ ಯೋಚನೆ ಮಾಡ್ತೀರಾ? ನೀವು ಓದ್ದೇ ಇರೋರಿಗಿಂತ ನೀವು ಬುದ್ಧಿವಂತರು ಅಂತ ಯೋಚನೆ ಮಾಡ್ತೀರಾ. ಏಕೆಂದರೆ ನೀವು ಓದಿರೋದ್ರಿಂದ ನಿಮಗೆ ಬೇರೆ ವಿಷಯಗಳೆಲ್ಲ ಅರ್ಥ ಆಗುತ್ತೆ. ಇದನ್ನು ಪ್ರಶ್ನೆ ಮಾಡಬೇಕು, ಇದನ್ನು ಪ್ರಶ್ನೆ ಮಾಡಬಾರ್ದು ಅಂತ ನೀವೇ ಯೋಚನೆ ಮಾಡ್ಕೊತೀರ. ಸೊ ಈ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉಂಟಾದ ಬೆಳವಣಿಗೆಯಿಂದ ಜನಗಳಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಬೆಳೀತು. ಅವ್ರು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಿಬಿಟ್ಟು ಒಪ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಧರ್ಮ ಸಂಸ್ಕೃತಿಗಳಲ್ಲಿದ್ದಂತಹ ಕೆಲವು ಕಂದಾಚಾರ ಆಚಾರ ವಿಚಾರಗಳನ್ನ ಪ್ರಶ್ನೆ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಭಾರತದಲ್ಲೇ ಸತಿ ಪದ್ಧತಿ ಇತ್ತು, ದೇವದಾಸಿ ಪದ್ಧತಿ ಇತ್ತು, ಬೆತ್ತಲೆ ಸೇವೆ ಇತ್ತು. ಈ ರೀತಿ ಅನೇಕ ಕಂದಾಚಾರಗಳಿದ್ವು. ಇದೆಲ್ಲದನ್ನು ಕೂಡ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆದಮೇಲೆ ವೈಚಾರಿಕ ದೃಷ್ಟಿಕೋನಗಳನ್ನ ಬೆಳೆಸ್ಕೊಂಡಾದ್ಮೇಲೆ ಹಲವಾರು ಜನ ಇದನ್ನು ಪ್ರಶ್ನೆ ಮಾಡಿದ್ರು. ರಾಜಾ ರಾಮ್ ಮೋಹನ್ ರಾಯ್ ಅಂತವರು, ಆಮೇಲೆ ಇನ್ನೂ ಹಲವಾರು ಜನ ಪ್ರಶ್ನೆ ಮಾಡೋದು. ಇದರಿಂದ ಇವತ್ತು ಒಂದು ಭಾರತೀಯ ಸಮಾಜ ಸಂಸ್ಕೃತಿಯಲ್ಲಿ ಸತಿ ಪದ್ಧತಿನ ನಾವು ಕಾಣೋದಿಲ್ಲ, ದೇವದಾಸಿ ಪದ್ಧತಿನ ಕಾಣೋದಿಲ್ಲ, ಬಾಲ್ಯ ವಿವಾಹನ ಕಾಣೋದಿಲ್ಲ. ಈ ರೀತಿ ವಿಜ್ಞಾನ ತಂತ್ರಜ್ಞಾನದಲ್ಲಾದಂಥ ಬದಲಾವಣೆಯಿಂದ ಭಾರತೀಯ ಸಮಾಜದಲ್ಲಿದ್ದಂಥ ಅನೇಕ ಕಂದಾಚಾರದ ಪದ್ಧತಿಗಳು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದ್ದಾವೆ, ನಿಷೇಧ ಆಗಿದ್ದಾವೆ. ಸೊ ಈ ರೀತಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಉಂಟಾದಂಥ ಬದಲಾವಣೆ ಸಮಾಜದಲ್ಲಿ ಅನೇಕ ಬದಲಾವಣೆಗಳು ತಂತು. ಇದು ಸಮಾಜಶಾಸ್ತ್ರ ಉಗಮಕ್ಕೆ ಒಂದು ಕಾರಣ ಆಯಿತು. 4ನೇ ಅಂಶ ಯಾವುದಪ್ಪ ಅಂದರೆ ನಗರೀಕರಣ, ಅರ್ಬನೈಸೇಷನ್. ಇದು ಕೂಡ ಸಮಾಜಶಾಸ್ತ್ರ ಉಗಮಕ್ಕೆ ಒಂದು ಕಾರಣ ಆಯಿತು. ನಗರೀಕರಣ ಅಥವಾ ಅರ್ಬನೈಸೇಷನ್ ಇದು ಹೆಂಗೆ ಕಾರಣ ಆಯಿತು? ನಗರೀಕರಣ ಅಥವಾ ಅರ್ಬನೈಸೇಷನ್ನು ಸಮಾಜಶಾಸ್ತ್ರ ಉಗಮಕ್ಕೆ ಹೆಂಗೆ ಕಾರಣ ಆಯ್ತಪ್ಪ ಅಂದರೆ ಇವತ್ತು ಕೂಡ ಭಾರತನ ಹಳ್ಳಿಗಳ ದೇಶ ಅಂತಾರೆ. ಇವತ್ತು ಕೂಡ ಜಗತ್ತಲ್ಲಿ ನಗರಗಳಿಗಿಂತ ಹಳ್ಳಿಗಳ ಸಂಖ್ಯೆನೇ ಜಾಸ್ತಿ ಇದೆ, ಹಳ್ಳಿಗಳ ಸಂಖ್ಯೆನೇ ಜಾಸ್ತಿ ಇದೆ. ಆದರೂ ಈ ನಗರೀಕರಣ ಹೆಚ್ಚಾಗ್ತಾ ಬಂದಾಗೂ ಇದು ಅನೇಕ ಪರಿವರ್ತನೆಗಳನ್ನ ಸಮಾಜದಲ್ಲಿ ತರ್ತಾ ಬಂತು. ಇವತ್ತು ಕೂಡ ನಗರೀಕರಣ ಅವ್ಯಾಹತವಾಗಿ ವೇಗವಾಗಿ ಆಗ್ತಾ ಇದೆ. ನಗರೀಕರಣ ವೇಗವಾಗಾದಷ್ಟು ಸಮಾಜ ಕೂಡ ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ನಗರೀಕರಣ ಹೇಗೆ ಸಮಾಜಶಾಸ್ತ್ರ ಉಗಮಕ್ಕೆ ಪ್ರೇರಣೆ ಕೊಡ್ತು? ಇದು ಸಮಾಜದಲ್ಲಿ ಏನೇನು ಬದಲಾವಣೆ ತಂತಪ್ಪ ಅಂದರೆ ಯಾವಾಗ ಕೈಗಾರಿಕಾ ಕ್ರಾಂತಿ ಆಯಿತು ಆಗ ಕೈಗಾರಿಕೆಗಳು ನಗರಗಳಲ್ಲಿ ಆರಂಭ ಆದವು.
ದೊಡ್ಡ ದೊಡ್ಡ ಕೈಗಾರಿಕೆಗಳ ಆರಂಭ ಆದವು. ಆ ಕೈಗಾರಿಕೆಗಳಲ್ಲಿ ಸಾವಿರಾರು ಜನಗಳಿಗೆ ವರ್ಷ ಪೂರ್ತಿ ಉದ್ಯೋಗ ಸಿಗೋದಕ್ಕೆ ಆರಂಭ ಆಯಿತು. ಕೈಗಾರಿಕೆಗಳ ಆರಂಭ ಆಗೋದಕ್ಕಿಂತ ಮುಂಚೆ ಬಹಳಷ್ಟು ಜನ ಹಳ್ಳಿಗಳಲ್ಲೇ ವ್ಯವಸಾಯ ಮಾಡಿಕೊಂಡು ಗೃಹ ಕೈಗಾರಿಕೆಗಳನ್ನ ಮಾಡಿಕೊಂಡು ಹಳ್ಳಿಗಳಲ್ಲೇ ವಾಸವಾಗಿದ್ದರು. ಬಟ್ ಹಳ್ಳಿಗಳಲ್ಲಿ ವಾಸವಾಗಿದ್ದರು, ಅವ್ರು ವ್ಯವಸಾಯ ಮಾಡ್ತಿದ್ರು. ವ್ಯವಸಾಯಕ್ಕೆ ನೀರು ಬೇಕು, ಮಳೆ ಕರೆಕ್ಟ್ ಟೈಮಿಗೆ ಬೇಕು. ಆದರೆ ತುಂಬ ಅತಿವೃಷ್ಟಿ ಅನಾವೃಷ್ಟಿ ಆಗೋದು, ಬರಗಾಲ ಬರೋದು, ಪ್ರವಾಹ ಬರೋದು, ಇದೆಲ್ಲ ಸಾಮಾನ್ಯವಾಗಿದ್ದರಿಂದ ವ್ಯವಸಾಯ ಮಾಡೋದೇ ಒಂದು ಚಾಲೆಂಜಿಂಗ್ ಆಗ್ತಿತ್ತು ರೈತರಿಗೆ, ಹಳ್ಳಿ ಜನಗಳಿಗೆ. ಈ ವ್ಯವಸಾಯದಿಂದ ನಮಗೆ ವರ್ಷ ಪೂರ್ತಿ ಉದ್ಯೋಗ ಸಿಗಲ್ಲ, ತಿನ್ನೋದಕ್ಕೆ ಆಹಾರ ಸಿಗಲ್ಲ ಅಂತ ಏನು ಮಾಡಿದ್ರು, ಯಾವಾಗ ನಗರಗಳಲ್ಲಿ ಕೈಗಾರಿಕೆಗಳ ಆರಂಭ ಆದವು ಆಗ ಅವ್ರು ತಮ್ಮ ಹಳ್ಳಿಗಳು ಬಿಟ್ಟರು, ನಗರಗಳ ಕಡೆ ಹೆಚ್ಚು ವಲಸೆ ಬರೋಕ್ಕೆ ಆರಂಭ ಮಾಡಿದ್ರು. ಇದರಿಂದ ನಗರ ಗ್ರಾಮೀಣ ವಲಸೆ ಅತಿ ಹೆಚ್ಚಾಯಿತು. ನಗರಗಳಿಗೆ ಯಾವಾಗ ತುಂಬ ಹಳ್ಳಿಗಳ ಜನ ಹೆಚ್ಚು ವಲಸೆ ಬಂದರೂ ನಗರಗಳು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ವು, ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದ್ವು. ನಗರಗಳಲ್ಲಿ ಜನದಟ್ಟಣೆ ಜಾಸ್ತಿ ಆಯಿತು, ಜನ ಸಂಚಾರ ಜಾಸ್ತಿ ಆಯಿತು, ನಿಧಾನಕ್ಕೆ ಸಾರಿಗೆ ಸಂಪರ್ಕ ಬೆಳಗ್ತಾ ಬಂತು. ನಗರಗಳಲ್ಲಿ ಜನಗಳು ತುಂಬ ಜನ ಹೆಚ್ಚಾಗಿದ್ದರಿಂದ ಅವರಿಗೆ ಅನೇಕ ಸಮಸ್ಯೆಗಳು ಕೂಡ ಉಂಟಾಗ್ತಾ ಬಂತು. ನಿಧಾನಕ್ಕೆ ನಗರಗಳಲ್ಲಿ ವೇಶ್ಯಾವಾಟಿಕೆ ಬೆಳೀತು, ಕೊಲೆ ಮತ್ತು ಸುಲಿಗೆಗಳು, ಅಪರಾಧಗಳು, ಬಾಲಾಪರಾಧಗಳು, ಮೈಮಾರಾಟಗಳು, ಈ ಥರ ಅನೇಕ ವಿಷಯಗಳು ನಗರಗಳಲ್ಲಿ ಬೆಳೆದು ನಗರಗಳು ಅಂದರೆ ಒಂದು ಸಮಸ್ಯೆಯ ಕೂಪಗಳ ಥರ ಆಗ್ಬಿಟ್ವು. ಈ ಥರ ನಗರಗಳು ಯಾವಾಗ 18ನೇ ಶತಮಾನದಲ್ಲಿ ಅತಿ ಹೆಚ್ಚು ಬೆಳೆದವು, 17-18ನೇ ಶತಮಾನದಲ್ಲಿ ನಗರಗಳಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಈ ಥರ ಕ್ರಿಯೇಟ್ ಆದವು. ಆಗ ಮ್ಯಾಕ್ಸ್ ವೆಬರು, ಜಾರ್ಜ್ ಸಿಮೆಲ್ಲು, ಎಲ್ಟನ್ ಮೇಯೋ ಈ ಥರ ಅನೇಕ ಸಮಾಜಶಾಸ್ತ್ರಜ್ಞರು ನಗರಗಳಲ್ಲಿ ಯಾಕೆ ಈ ಥರ ಸಮಸ್ಯೆಗಳು ಇಷ್ಟೊಂದು ಉದ್ಭವಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದೇ ಟೈಮಲ್ಲೇ ನಗರಗಳಲ್ಲಿ ನಗರೀಕರಣದಿಂದ ಉಂಟಾದ ದುಷ್ಪರಿಣಾಮಗಳ ಅಧ್ಯಯನ ಮಾಡೋದಕ್ಕೋಸ್ಕರ ಶಿಕಾಗೋ ವಿಚಾರ ವೇದಿಕೆ ಅಂತ ಕೂಡ ಆರಂಭ ಆಯಿತು. ಈ ರೀತಿ ನಗರೀಕರಣ ಹೆಚ್ಚಾಗಿದ್ದರಿಂದ ನಗರಗಳಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಿದ್ರಿಂದ ಇದು ಸಮಾಜಶಾಸ್ತ್ರದ ಉಗಮಕ್ಕೆ ಪ್ರೇರಣೆ ಕೊಡ್ತು, ಉಗಮಕ್ಕೊಂದು ಕಾರಣ ಆಯಿತು. 5ನೇ ಅಂಶ ಯಾವುದಪ್ಪ ಅಂದರೆ ಸಮಾಜವಾದದ ಉದಯ. ಸಮಾಜವಾದದ ಉದಯ ಅಂದರೆ ಗ್ರೋತ್ ಆಫ್ ಸೋಷಿಯಲಿಸಮ್. ಇದು ಕೂಡ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆದಂಥ ಒಂದು ಅಂಶ. ಸಮಾಜವಾದದ ಉದಯ, ಗ್ರೋತ್ ಆಫ್ ಸೋಷಿಯಲಿಸಮ್, ಇದೆಂಗೆ ಸಮಾಜಶಾಸ್ತ್ರದ ಉದಯಕ್ಕೆ ಒಂದು ಕಾರಣ ಆಯಿತು. ಹೆಂಗೆ ಕಾರಣ ಆಯ್ತಪ್ಪ ಅಂದರೆ, ಸಮಾಜವಾದ ಅಂದ ತಕ್ಷಣ ಕೆಲವೊಂದು ಹೆಸರುಗಳು ನಮಗೆ ಮನಸ್ಸಿಗೆ ಬರುತ್ತೆ. ಸಮಾಜವಾದ ಅಂದ ತಕ್ಷಣ ಯಾವುದಪ್ಪ ಅಂದರೆ ಕಾರ್ಲ್ ಮಾರ್ಕ್ಸ್ ರವರ ಹೆಸರು ಜ್ಞಾಪಕ ಬರುತ್ತೆ. ಆಮೇಲೆ ಅವ್ರ ಸಹಚಿಂತಕ ಆದಂಥ ಏಂಜಲ್ಸ್ ರವರ ಹೆಸರು ನಮಗೆ ಜ್ಞಾಪಕ ಬರುತ್ತೆ. ಹಾಗೆ ಇನ್ನೂ ಅನೇಕ ಜನ, ಸೈಂಟ್ ಸೈಮೋನು ಇರುತ್ತೆ, ಅನೇಕ ಜನರ ಹೆಸರು ಬರುತ್ತೆ. ಸಮಾಜವಾದದ ಉದಯ ಅಂದ್ರೆ ಇದು ಯಾಕಾಯಿತು? ಏನಪ್ಪ ಅಂದರೆ, ಯಾವಾಗ ಕೈಗಾರಿಕಾ ಕ್ರಾಂತಿ ಆಯಿತು, ಯಾವಾಗ ನಗರೀಕರಣ ಆಯಿತು, ಆ ಟೈಮಲ್ಲಿ ನಗರಗಳಲ್ಲಿ ಕೈಗಾರಿಕೆಗಳ ಪ್ರಭಾವದಿಂದ 2 ವರ್ಗ ಸೃಷ್ಟಿಯಾಯಿತು. ಕೈಗಾರಿಕೆಗಳ ಮಾಲೀಕರದ ಒಂದು ವರ್ಗ, ಅವರಿಗೆ ಶ್ರೀಮಂತರು ಅಥವಾ ಉಳ್ಳವರು ಅಥವಾ ಬಂಡವಾಳಶಾಹಿಗಳು ಅಥವಾ ಮಾಲೀಕರು ಅಂತ ಕರೀತಾರೆ. ಇನ್ನೊಂದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರ ವರ್ಗ, ಅವ್ರಿಗೆ ಉಳ್ಳದವರು ಅಥವಾ ಬಡವರು ಅಂತ ಕರೀತಾರೆ ಅವರಿಗೆ. ಈ ಥರ ಉಳ್ಳವರು, ಉಳ್ಳದವರು, ಈ ಥರ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರು, ಈ ಥರ 2 ವರ್ಗ ಕ್ರಿಯೇಟ್ ಆಯಿತು. ಈ 2 ವರ್ಗ ಕ್ರಿಯೇಟ್ ಆದಾಗ ಈ ಬಂಡವಾಳಶಾಹಿಗಳೇನಿದ್ರು, ಕಾರ್ಖಾನೆಗಳ ಮಾಲೀಕರೇನಿದ್ರು, ತಮ್ಮ ಕಾರ್ಮಿಕರನ್ನ ಅತಿ ಹೆಚ್ಚಾಗಿ ದುಡಿಸ್ಕೊಳ್ಳೋರು. ದಿನಕ್ಕೆ 10 ಗಂಟೆ, 12 ಗಂಟೆ, 16 ಗಂಟೆ ಈ ಥರ ಅತಿ ಹೆಚ್ಚಾಗಿ ದುಡಿಸ್ಕೊಳ್ಳೋರು. ಕಾರ್ಮಿಕರ ಅತಿ ಹೆಚ್ಚಿನ ಶೋಷಣೆಯನ್ನು ಆರಂಭ ಮಾಡಿದ್ರು. ಕಾರ್ಮಿಕರಿಗೆ ಅತಿ ಕಡಿಮೆ ಕೂಲಿಯನ್ನು ಕೊಡ್ತಾಯಿದ್ರು. ಕಾರ್ಮಿಕರ ಸ್ಥಿತಿಗತಿ ಭಾಳ ನಿಕೃಷ್ಟವಾಗ್ತಾ ಬಂತು. ಅವ್ರ ಜೀವನ ಸಾಗಿಸೋದೇ ಭಾಳ ಕಷ್ಟ ಅನ್ನೋ ಲೆವೆಲಿಗೆ ಬಂತು. ಈ ಮಾಲೀಕರ ಬಂಡವಾಳಶಾಹಿಗಳ ದಬ್ಬಾಳಿಕೆ ಅತಿ ಹೆಚ್ಚಾಯಿತು. ಅವ್ರು ಇನ್ನೂ ಹೆಚ್ಚು ಶ್ರೀಮಂತರಾಗ್ತಾ ಹೋದರು. ಇಂಥ ಟೈಮಲ್ಲಿ ಕಾರ್ಮಿಕರ ಪ್ರಾಬಲ್ಯವನ್ನು ಹೊಂದಿದಂತಹ